ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆಯ ರಥ ಕೊಪ್ಪಳದ ಗವಿಸಿದ್ದೇಶ್ವರ ಗವಿ ಶ್ರೀಗಳ ಸ್ಪರ್ಶ ಹಾಗೂ ಕರಡಿ ಸಂಗಣ ಮಾಜಿ ಸಂಸದ್ ಅವರ ನುಡಿಗಳು. ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ. ಈ ಪಾದಯಾತ್ರೆ ನಮ್ಮ ತುಂಗಭದ್ರಾ ನದಿಯ ಉಳಿವಿಗಾಗಿ ಜನಜಾಗೃತಿ ಮತ್ತು ಜಲಜಾಗೃತಿ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ, ಈಗ ನದಿಗಳ ತುಂಗಭದ್ರಾ ನದಿ ಕಲುಷಿತಗೊಂಡಿದೆ, ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ವರದಿ ಬಂದಿದೆ. ಮತ್ತು ಏನು ಕೇಂದ್ರ ಸರ್ಕಾರ ಅಧ್ಯಯನ ಮಾಡಿದ ಪ್ರಕಾರ ಕರ್ನಾಟಕದ 7 ನದಿಗಳು ಅಪಾಯ ಸ್ಥಿತಿಯಲ್ಲಿದೆ. ಅದರಲ್ಲಿ ತುಂಗಭದ್ರಾ ನದಿ ಅಪಾಯ ಸ್ಥಿತಿಯಲ್ಲಿದೆ. ಕುಡಿಯಲು ನೀರು ಯೋಗ್ಯ ಅಲ್ಲಂತ ಬಂದಿದೆ. ಅದರಲ್ಲಿ ಹಲವಾರು ವಿಷಕಾರಿ ಅಂಶಗಳು ಸಿಕ್ಕಿವೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಮತ್ತು ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿಯಿಂದ ವಿಷಯ ಬಗ್ಗೆ ನಾವು ತಿಳಿಸಿದ್ದೇವೆ. ಈಗ ಅದರ ನಂತರ ನಮ್ಮ ನಾಯಕರು ಹಾಗೂ ಮಾಜಿ ಸಂಸದರಾದಂಥ ನಾರಾಯಣ ಸಾಹೇಬರು ಇವತ್ತಿನ ದಿವಸ ನಮಗೆ ಸಿಕ್ಕಿದ್ದು. ಅವರ ಹತ್ರ ನಾವು ಇವತ್ತು ಈ ವಿಚಾರವಾಗಿ ಮಾತನಾಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ಕೆ ಹೋಗ್ಬಿಟ್ಟು ನಾನು ಬರ್ತೀನಿ, ಯಾವುದೇ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಪರವಾಗಿ ಅವರಿಗೆ ನಾವು ಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸುತ್ತೇವೆ. ಅವರಿಗೆ ಈ ಜನಪರ ಕಾಳಜಿ ಬಹಳ ಇದೆ. ತುಂಗಭದ್ರಾ ಇರ್ಬೋದು, ಇನ್ನೊಂದು ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಜೊತೆಗೆ ಗಂಗಾವತಿ ಮತ್ತು ಸಿಂಧನೂರು ಸುದೀಪ ಜೊತೆ ಭಾಳಷ್ಟು ಒಡನಾಟ ಇದೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾನು ಯಾವುದೇ ಕಾರಣಕ್ಕೆ ತಪ್ಪಿಸೋದಿಲ್ಲ. ಆ ಕಾರಣಕ್ಕೆ ನಾನು ಬಂದೇ ಬರ್ತೀನಿ ಅಂತೇಳಿ ನಮ್ಮ ಸಾಹೇಬರು ಹೇಳಿದ್ದಾರೆ. ಅವ್ರಿಗೂ ನಾವು ಈ ವಿಚಾರವಾಗಿ ಮತ್ತೆ ಅವ್ರಿಗಿನ್ನೂ ಕೇಳಿದ್ದಾರೆ, ಇನ್ನು ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡಿ, ನಾನು ಮತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ನಿಮಗೆ ಯಾವುದಕ್ಕೂ ಬೆಂಬಲವಾಗಿರ್ತೀನಿ, ನನ್ನ ಸಂಪೂರ್ಣ ಸಹಕಾರ ನೀಡ್ತದೆ ಅಂತ ಒಂದು ಅಭಯವನ್ನು ನೀಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸುತ್ತೇವೆ. ಪಾದಯಾತ್ರೆಯಲ್ಲಿ ಬಗ್ಗೆ ಒಂದೆರಡು ಮಾತು ಆಡಲಿಕ್ಕೆ ಅವರಿಗೆ ಕೇಳ್ಕೊತಾ ಇದ್ದೀವಿ. ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹರ್ಷ ಮತ್ತು ಸಂತಸವನ್ನು ತಂದಿದೆ ಅಂತ ಹೇಳಿ ಬಯಸ್ತೇನೆ. ಯಾಕಂದರೆ ತುಂಗ ಮತ್ತು ಭದ್ರಾ ನದಿ ನೀರು ಇವತ್ತು ಸಂಪೂರ್ಣವಾಗಿ ಕಲುಷಿತ ಆಗಿದೆ. ನಮ್ಮ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಹೇಳಿದಂಗೆ ಸೆಂಟ್ರಲ್ ರಿಪೋರ್ಟ್ ಪ್ರಕಾರ ಅದು ಕುಡಿಲಿಕ್ಕೆ ಯೋಗ್ಯ ಅಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಈ ಫ್ಯಾಕ್ಟ್ರಿ ಕಲುಷಿತ ಇವತ್ತು ವಾಟ್ರ್ ಇರ್ಬೋದು, ಅಥವಾ ನಮ್ಮ ರೈತರು ಬಳಕೆ ಮಾಡ್ತಕ್ಕಂಥ ಫರ್ಟಿಲೈಸರ್ಸು ಮತ್ತು ಪೆಸ್ಟಿಸೈಡ್ಸ್ ಇವತ್ತು ಏನು ನೀರಾವರಿ ಜಮೀನಿನಿಂದ ಹರಿದು ಬರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಕಾರಣದಿಂದ ಇವತ್ತು ಆ ನೀರು ಇವತ್ತು ಕಲುಷಿತ ಆಗಿದೆ. ನಮ್ಮ ತುಂಗಭದ್ರಾ ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಕೈಗೊಂಡಿದ್ದಾರೆ ನಮ್ಮ ಡಾಕ್ಟರ್ ಶಿವಕುಮಾರ್ ಪಾಟೀಲ್ರು ಮತ್ತು ಅವರ ತಂಡ ಶಿವಮೊಗ್ಗದಿಂದ ಭಾಸ್ಕರ್ ನಾಯ್ಕ, ಬಾಲಕೃಷ್ಣ ನಾಯಕರು ಮತ್ತು ಇನ್ನಿತರ ಮಾಲಿಂಗಪ್ಪ ಅವರು ಮತ್ತು ನಮ್ಮ ಚನ್ನಬಸವ ಕೊಟ್ಟಿಗೆ ಅವರು, ಹೀಗೆ ಹಲವಾರು ಪ್ರಮುಖರು ಒಂದು ಪರಿಸರ ಉಳಿವಿಗೋಸ್ಕರ ತಮ್ಮ ಹಲವಾರು ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಪರಿಸರವನ್ನು ಉಳಿಸಬೇಕಂತೇಳಿ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಇವತ್ತು ಗಂಗಾವತಿಯಿಂದ ಅಪ್ ಟು ಮಂತ್ರಾಲಯದವರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಅಂತಲೂ ಕೂಡ ನಾವು ತಿಳ್ಕೋಬೇಕಾಗಿದೆ. ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ರಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನೋದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು. ವಿಶ್ವನಾಥ್ ಮಾಲಿಪಾಟೀಲ್ ಅಭಿಯಾನಕ್ಕೆ ಜಯವಾಗಲಿ. ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ಭದ್ರಾ ಭದ್ರಾ ತುಂಗಭದ್ರಾ ಭದ್ರಾ ಭದ್ರಾ ತುಂಗಭದ್ರಾ ಭದ್ರಾ ಭದ್ರಾ ತುಂಗಭದ್ರಾ. ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ.
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.